ಮಾರ್ನಿಂಗ್ ಫ್ರೆಂಡ್, ಬೆಳಗಿನ ಶುಭೋದಯ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡು ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿರಿ. ಬೆಳಗ್ಗೆ ಬಿಸಿ ರೊಟ್ಟಿ ಮಾಡಿದ್ದೀನಿ ರೀ. ಒಬ್ಬಳೇ ಇದ್ದರೂ ನನಗೆ ರೊಟ್ಟಿ ಬೇಕಂತ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಸಂಜೆವರೆಗೂ, ನಾಳೆವರೆಗೂ ಆಗುತ್ತೆ. ಸಂಜೆವರೆಗೂ ಅಲ್ಲ, ನಾಳೆವರೆಗೂ ಆಗುತ್ತೆ. ಬಿಸಿ ಬಿಸಿ ರೊಟ್ಟಿ. ಆಮೇಲೆ ಈ ಕಡೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಕಡೆಗೆ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ನೋಡಿ ನಿನ್ನೆದು, ಇದು ಮತ್ತೆ ಯಾರೋ ಕೊಟ್ಟಿರೋದು, ಇದು ಅನ್ನ, ಚಪಾತಿ ಹಾಗೆ ಇಟ್ಟಿದ್ದೀನಿ. ಯಾಕೋ ಊಟ ಬೇಡ ಅನಿಸ್ತಾಯಿದೆ ಇವತ್ತು. ಈ ಕಡೆ ದೀಪನ ಹಚ್ಚಿದ್ದೀನಿ ನೋಡಿರಿ. ದೀಪ ಮುಡಿಸಿದ್ದೀನಿ, ಹಚ್ಚಿದ್ದೀನಿ ಅನ್ಬಾರ್ದು. ಎಲ್ಲ ಕೆಲಸ ಆಗಿದೆ. ಇನ್ನು ಕೆಲ್ಸಕ್ಕೆ ಹೋಗಬೇಕು ಫ್ರೆಂಡ್. ನಾನು ಟೈಮ್ ನೋಡಿರಿ 8:15 ಆಗಿದೆ. ಹೋಗಿ ಬರ್ತೀನಿ ಕೆಲಸಕ್ಕೆ. ನೋಡಿರಿ, ನಮ್ಮ ಕಷ್ಟ ಸುಖಕ್ಕೆ ಯಾರೂ ಆಗಲ್ಲ. ಆವಾಗ ನಾವೇನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದಾಗ, ಏನೋ ನಮ್ಮ ಬಿಸ್ನೆಸ್ ಮಾಡ್ತೀನಿ ಅಂದಾಗ ಆವತ್ತಿನ ದಿವಸ ನಮ್ಮನ್ನು ಅವಮಾನ ಮಾಡಿದರು. ಇವತ್ತು ನಮ್ಮ ಕಷ್ಟ ಅದ ಅಂದ್ರೆ ಅವ್ರು ಕೊಡ್ತಾರೇನ್ರಿ? ಯಾರೂ ಕೊಡಲ್ಲ. ಕಷ್ಟ ಸುಖಕ್ಕೆ ಯಾರೂ ಆಗಲ್ಲ. ಒಂದು ವಾರ ಆಯ್ತು ಯಜಮಾನ್ರು ಹೋಗ್ಬಿಟ್ಟು ಊರಿಗೆ. ಹೊಲದ ಲೋನ್ ಕಟ್ಟಕ್ಕೆ ಹೋಗಿದ್ದಾರೆ. ಏನೋ ಒಂದು ಕೆಲಸ ಅಂತ ಮಾಡ್ತಾಯಿದ್ರಿ. ಆ ಕೆಲಸಕ್ಕೆ ಇನ್ನೂ ಪ್ರೋತ್ಸಾಹ ಕೊಡಬೇಕು. ಏನೋ ಒಂದು ಕಳ್ತನ, ಒಂದು ಕೆಟ್ಟತನ, ಒಂದು ಏನಾದರೂ ಮಾಡಿರೋ ತಪ್ಪು ಕೆಲಸ, ಯಾವುದೇ ಕೆಲಸ ಮಾಡಿದ್ರೂ ತಪ್ಪಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಈ ಮನಸ್ಸು ಬಾಯಿ ಶುದ್ಧವಾಗಿದ್ದರೆ ಏನು ಕೆಲಸ ಮಾಡಿದ್ರೂ ತಪ್ಪಾಗಲ್ಲ. ಆದರೆ ಒಳ್ಳೆ ಕೆಲಸ, ಯಾವ ಕೆಲಸ ಆದರೂ ಪರವಾಗಿಲ್ಲ, ಕೈ ಮಸತ್ತೆ ಹೊರತು ಕುಲ ಮಸಲ್ಲ. ಯಾಕಂದರೆ ಇವಾಗ ಕಷ್ಟ ಸುಖಕ್ಕೆ ಯಾರಾದರೂ ಹೇಳಿದ್ರು ಆ ಥರ ಆಗಿಲ್ಲ ತಾನೇ ರೀ. ಅವತ್ತು ಬಜಾರ್ದಲ್ಲಿ ಇಟ್ಟು ಮಾಡು ಅಂತ ಹೇಳಿದ್ರಲ್ಲ, ಅಂಥ ವ್ಯಕ್ತಿಗೆ ಹೇಳ್ತಿರೋದು ನಾನು. ಬಜಾರ್ದಾಗಿಟ್ಟು ಮಾಡು ಅಂಗಡಿ ಅಂತ ಹೇಳಿದ್ರಲ್ಲ, ಇವಾಗ ಮಾಡೋದಲ್ಲ. ನನ್ನ ಕಷ್ಟ ಇದೆ ನೋಡಿರಿ. 1 ಲಕ್ಷ ಕೊಡಿ ನೋಡೋಣ, ಕೊಡ್ತೀರಾ? ಕೊಡಲ್ಲ ತಾನೇ. ಅದಕ್ಕೆ ನಮ್ಮ ಬೆನ್ನು ನಮಗೆ ಕಾಣಲ್ಲ. ಯಾರಿಗೂ ಕೆಟ್ಟದಾಗ ಅನ್ನಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಇನ್ನೂ ಹೆಲ್ಪ್ ಮಾಡಿ, ಇಲ್ಲ ಸುಮ್ಮನೆ ಇದ್ಬಿಡಿ. ಕಣ್ಣಿಂದ ನೋಡಿ ತಿರ್ಗಾ ಅವ್ರನ್ನ ಅಳಸೋಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಾನೇನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಇರೋದನ್ನ ಇದ್ದಂಗೆ ಹೇಳ್ತೀನಿ. ಯಾರಾದರೂ ಅಷ್ಟೇ, ಇರೋದನ್ನ ಇದ್ದಂಗೆ ಹೇಳಿದ್ರೆ ಅವ್ರಿಗೆ ಬೇಗನೆ ಸಿಟ್ಟು ಬರುತ್ತೆ. ಮತ್ತು ಎಲ್ರಿಗೂ ಅನ್ನಲ್ಲ ನಾನು. ನನಗೆ ಅಂದಿದವ್ರಿಗೆ ಮಾತ್ರ ನಾನು ಅನ್ನೋದು. ಇನ್ನು ನಿಮಗೆ ಏನಾದರೂ ಆ ಹುಡುಗಿ ಏನೋ ಒಂದು ಯಾವುದೋ ಒಂದು ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಒಳ್ಳೆ ಕೆಲಸ ಮಾಡ್ತಿದ್ದೆಮ್ಮ, ಮಾಡು, ಹಿಂಗೆ ಮುಂದೆ ಬಾ, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಇನ್ನೂ ಅವ್ರು ಬೆನ್ನು ತಟ್ಟಿ. ಅವಾಗ ಇನ್ನೂ ಅವರು ಬಿದ್ದವ್ರಿಗೆ ಎದ್ದೇಳೋ ಶಕ್ತಿ ಬರುತ್ತೆ. ಬೀಳ್ಸಕ್ಕಂತೂ ಹೋಗಬೇಡ್ರಿ. ಯಾಕಂದರೆ ನಾನು ಅನ್ಬೇಕಂತ ಇಲ್ಲ. ಇವತ್ತು ನನ್ನ ಕಷ್ಟ ಇದೆ, ನನ್ನ ಕಷ್ಟಕ್ಕೆ ಒಡವೆ ಆಯಿತು ಹೊರತು ಯಾರೂ ಆಗಲಿಲ್ಲ. ನನ್ನ ಕಡೆ, ನನ್ನ ತವ್ರ ಮನೆ ಕಡೆಯವ್ರು ಆಗ್ತಾರೆ. ನಾನು ಕೇಳಿದ ತಕ್ಷಣ ಕೊಡ್ತಾರೆ. ನಾನು ಕೇಳೋಕ್ಕೆ ಹೋಗಿಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ ನೋಡಿರಿ. ಮಡಚಿ ಹಾಕ್ಬೇಕಿನ್ನ ಇಲ್ಲೇ ಇಟ್ಟಿದ್ದೀನಿ. ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಯಾರಿಲ್ಲಾಂದರೆ ಸೋಂಬೇರಿತನ ಮಾಡ್ತೀನಿ. ಅವರಿದ್ದಾಗ ಬೇಜಾರಂತಿದೆ, ಅವ್ರಿಲ್ಲಾರ್ದಾಗೂ ಇನ್ನೂ ಬೇಜಾರಂತೀನಿ. ಏನು ಅಡುಗೆನೇ ಮಾಡ್ಕೊಂಡಿಲ್ಲ ನಾನಂತೂ. ಬೆಳಗ್ಗೆದೇ ರೊಟ್ಟಿ ಐತೆ, ಇಷ್ಟು ಅನ್ನ ಐತೆ ನೋಡಿರಿ. ಅರ್ಧ ಗ್ಲಾಸಲ್ಲಿ ಇಷ್ಟು ಇಟ್ಟಿದ್ದೀನಿ. ನನಗೆ ಈ ಕೆಂಪು ಚಟ್ನಿ ಅಂದರೆ ಭಾರಿ ಇಷ್ಟ ರೀ. ಈ ಪಕ್ಕದ ಮನೆ ಆಂಟಿ ಕೊಟ್ಟರು ಕೆಂಪು ಚಟ್ನಿ. ಸ್ವಲ್ಪ ಬಿಸಿಯನ್ನು ಊಟ ಮಾಡಿದೆ. ಭಾರಿ ಅಂದ್ರೆ ಭಾರಿ ಐತ್ರಿ ಇದು. ಈ ಚಟ್ನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ನನಗಂತೂ ಇವಾಗ ಪಾತ್ರೆ ತೊಳೆಯೋಕ್ಕೂ ಮನಸ್ಸಿಲ್ಲ, ಏನು ಮಾಡೋಕ್ಕೂ ಮನಸ್ಸಿಲ್ಲ. ಹಿಂಗೆ ಇಟ್ಟಿದ್ದೀನಿ ನೋಡಿ, ಬೇಜಾರು. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.